ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ರತೀಸ್ ವ್ಲಾಗ್. ಸೊ ಬನ್ನಿ, ಈ ನನ್ನ ವ್ಲಾಗ್ನಲ್ಲಿ ಇವತ್ತು ನಾನು ಒಂದು ಒಳ್ಳೆ ರೆಸಿಪಿ ಜೊತೆ ಬಂದಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫೇವ್ರೆಟ್ ಅಂತ ಹೇಳ್ಬೋದು, ಓಕೆನಾ. ಸೊ ಅದೇನಪ್ಪ ಅಂತ ಅಂದರೆ ಬೆಂಡೆಕಾಯಿ ಪಲ್ಯ, ಓಕೆನಾ. ಸೊ ನಾನು ಇವಾಗ ತೋರಿಸ್ತಾ ಇರೋದು ಫ್ರೆಶ್ ಆಗಿ ಬೆಂಡೆಕಾಯಿನ ತಗೊಂಡು ಬಂದು ಪಲ್ಯ ಮಾಡೋಣ ಅಂತ ನಾನು ರೆಡಿ ಆಗಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಫಸ್ಟು ಬೆಂಡೆಕಾಯಿನಲ್ಲಿ ಏನೇನೆಲ್ಲ ಯೂಸಸ್ ಇದೆ, ಸೊ ಎಷ್ಟು ಹೆಲ್ತಿಗೆ ಒಳ್ಳೇದು ಅಂತ ತಿಳ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಒಂದು ಕುಕಿಂಗ್ನ ಸ್ಟಾರ್ಟ್ ಮಾಡೋಣ. ಓಕೆ, ಬನ್ನಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಫಸ್ಟು ಈ ಒಂದು ಬೆಂಡೆಕಾಯಿಂದ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತಂದರೆ, ಫಸ್ಟ್ ಬಂದು ಇದರಲ್ಲಿ ಐರನ್ ಕಂಟೆಂಟ್ ಆ್ಯಂಡ್ ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ, ಅದು ಫಸ್ಟ್ ಟಿಪ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಏನು ಅಂತ ಅಂದರೆ, ಇದರಲ್ಲಿ ಕ್ಯಾಲೋರೀಸ್ ತುಂಬಾ ಕಡಿಮೆ ಇರುತ್ತೆ. ಸೊ ಇದನ್ನು ಯುಟಿಲೈಸ್ ಮಾಡೋದ್ರಿಂದ ನೀವು ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿ ಕ್ಯಾಲೋರೀಸ್ ಕಮ್ಮಿ ಮಾಡೋ ನೆಸೆಸಿಟಿನೇ ಇರಲ್ಲ. ಸೊ ಆ್ಯಂಡ್ ಇದ್ರ ಜೊತೆಗೆ ಇನ್ನೂ ಒಳ್ಳೆಯದು, ಇಂಪಾರ್ಟೆಂಟ್ ಏನು ಅಂತಂದರೆ ಹಾರ್ಟ್ಗೆ ಇದು ಒಂದು ಒಳ್ಳೆ ವೆಜಿಟೇಬಲ್ ಅಂತ ಹೇಳ್ಬೋದು. ಜೊತೆಗೆ ಏರ್ ಫಾಲ್ ಕಂಟ್ರೋಲ್ ಮಾಡ್ಬೋದು, ಮತ್ತೆ ವೆಯ್ಟ್ ಲಾಸ್ ಮಾಡ್ಬೋದು. ಈ ಒಂದು ಬೆಂಡೆಕಾಯಿನಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದ ಸೊ ಇದನ್ನ ಸೇವನೆ ಮಾಡಿದ್ರೆ ಕೊಲೆಸ್ಟ್ರಾಲ್ ಕೂಡ ಕಮ್ಮಿ ಆಗುತ್ತೆ. ಸೊ ಇದೇ ತರ ಕೊಲೆಸ್ಟ್ರಾಲ್ ಕಮ್ಮಿ ಆದ್ರೆ ಹಾರ್ಟ್ ಡಿಸೀಸ್ ಕೂಡ ತುಂಬಾನೇ ಕಮ್ಮಿ ಆಗುತ್ತೆ ಅಂತ ಹೇಳ್ಬಹುದು. ಜೊತೆಗೆ ಈ ಒಂದು ಬೆಂಡೆಕಾಯಿಯಿಂದ ಡೈಜೆಷನ್ ಕೂಡ ಈಸಿಯಾಗಿ ಆಗುತ್ತೆ. ಅದ್ರ ಜೊತೆಗೆ ಲಾಸ್ಟ್ಗೆ ಏನು ಹೇಳ್ಬೇಕು ಅಂತಂದ್ರೆ, ಸೊ ಬೆಂಡೆಕಾಯಿ ತಿನ್ನೋದ್ರಿಂದ ಏರ್ ಫಾಲ್ ಕಡಿಮೆ ಆಗಿ ಸೊ ಏರ್ ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದಿಷ್ಟೆಲ್ಲ ಈ ಒಂದು ಬೆಂಡೆಕಾಯಿಂದ ಇದೆ ಅಂತಂದ್ರೆ ನಾವು ಯಾಕೆ ಮಿಸ್ ಮಾಡಬೇಕು ಅಲ್ವಾ. ಸೊ ಇದು ಒಂದು ನಮ್ಮ ಡಯಟಲ್ಲಿ ಒಂದು ಪ್ಲಾನ್ ಮಾಡ್ಬೋದು ಅಂತ ಹೇಳ್ತಾ ನಾನು ಈ ಒಂದು ಬೆಂಡೆಕಾಯಿ ಪಲ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಗೋ. ಈ ಒಂದು ಬೆಂಡೆಕಾಯಿ ಪಲ್ಯನ ಮಿಸ್ ಮಾಡಬೇಡಿ, ದಿಸ್ ಇಸ್ ಮೈ ಫೇವ್ರೆಟ್ ಫುಡ್. ಈಗ ಬನ್ನಿ ಬೆಂಡೆಕಾಯಿ ಪಲ್ಯ ಯಾವ ಥರ ನಾನು ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ಫಸ್ಟ್ ಬಂದು ಬೆಂಡೆಕಾಯಿ, ಸೊ ಇದನ್ನ ನೀಟಾಗಿ ವಾಶ್ ಮಾಡಾಯಿತು. ವಾಶ್ ಮಾಡಿ ಈ ಥರ ಒಂದು ಕಾಟನ್ ಕ್ಲಾತ್ನಲ್ಲಿ ಇಟ್ಟಿದ್ದೀನಿ, ಹಾಕಿ ಒರೆಸ್ಬಿಟ್ಟಿದ್ದೀನಿ. ಆಲ್ರೆಡಿ ಒರೆಸ್ಬಿಟ್ಟು ಇಟ್ಟಿದ್ದೀನಿ. ನೋಡಿ ಕೆಳಗೆ ಆದರೂ ಇಲ್ಲಿ ಎಷ್ಟಿದೆ ಅಂತ ಈಗ ಅಬ್ಸರ್ವ್ ಆಗಬೇಕು ನೀರು. ಯಾಕೆ ಅಂತ ಅಂದರೆ ಇದನ್ನ ಚಾಪ್ ಮಾಡಿದಾಗ ಲೋಳೆ ಲೋಳೆ ಥರ ಬರಲ್ಲ, ಓಕೆನಾ. ಸೊ ಹಂಗಾಗಿ ನೀಟಾಗಿ ಅದನ್ನು ವಾಶ್ ಮಾಡಬೇಕು, ಆವಾಗ ಲೋಳೆ ಲೋಳೆ ಬರಲ್ಲ. ಸೊ ಹಂಗಾಗಿ ಈ ಥರ ಮಾಡ್ಕೊಬೇಕು. ಸೊ ಈಗ ಮತ್ತೆ ಏನೇನು ಬೇಕು ಅಂದರೆ, ಫಸ್ಟು ಬಂದು ಬೆಂಡೆಕಾಯಿ, ನೆಕ್ಸ್ಟ್ ಬಂದು ಇದಕ್ಕೆ ಮೆಣಸಿನ್ಕಾಯಿ, ಟೊಮ್ಯಾಟೊ, ನೆಕ್ಸ್ಟು ಆಯಿಲ್, ನೆಕ್ಸ್ಟ್ ಸಾಸಿವೆ, ನೆಕ್ಸ್ಟು ಕಡಲೆಬೇಳೆ, ನೆಕ್ಸ್ಟು ಉಪ್ಪು, ನೆಕ್ಸ್ಟ್ ಲಾಸ್ಟ್ ಬಂದು ಆನಿಯನ್. ಸೊ ಇದು ಆನಿಯನ್. ಸೊ ಇದಿಷ್ಟು ಸಾಕು ಈ ಒಂದು ಬೆಂಡೆಕಾಯಿ ಪಲ್ಯ ಮಾಡೋಕ್ಕೆ, ಓಕೆನಾ. ಸೊ ಬನ್ನಿ ಫಸ್ಟ್ ಇದನ್ನ ಚಾಪ್ ಮಾಡ್ಕೊಂಬಂದ್ಬಿಡ್ತೀನಿ. ಸೊ ಚಾಪ್ ಅದು ಯಾವ ಥರ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ, ಓಕೆನಾ. ಸೊ ನಾನು ಚಾಪ್ ಮಾಡೋದು ಬಂದು ಈ ಥರ. ಸೊ ಈ ಥರ ಚಾಪ್ ಮಾಡಿದ್ರೆ ಟೇಸ್ಟು ಕೂಡ ಚೇಂಜ್ ಅಂತ ಅನಿಸುತ್ತೆ. ನೀವು ಬೇಕಿದ್ರೆ ಒಂದ್ಸರಿ ಟೆಸ್ಟ್ ಮಾಡಿ ನೋಡಿ. ಅದು ಹೈ ಫ್ಲೇಮಲ್ಲಿ ಇರಬಾರ್ದು, ಲೋ ಫ್ಲೇಮ್ನಲ್ಲೇ ನೀಟಾಗಿ ಫ್ರೈ ಮಾಡಬೇಕು. ಸೊ ಹಂಗಾಗಿ ನೀಟಾಗಿ ಫ್ರೈ ಮಾಡಬೇಕು ಲೋ ಫ್ಲೇಮ್ನಲ್ಲಿ. ಇದಿಷ್ಟು ಫ್ರೈ ಆಯಿತು. ಈ ಥರ ನೋಡಿ, ಒಂದು ಚೂರು ಲೋಳೆ ಥರ ಇಲ್ಲ ಇದರಲ್ಲಿ, ಈ ಥರ ನೀಟಾಗಿ ಫ್ರೈ ಆಗಿದೆ. ಸೊ ಈಗ ಇದನ್ನು ಸೈಡ್ ಇಟ್ಕೊಂಬೋಣ. ಸಪ್ರೇಟ್ ಇನ್ನೊಂದು ಈ ಥರ ಪಾತ್ರೆ ತಗೊಂಡು ಸೊ ಈಗ ಸ್ಟಾರ್ಟ್ ಮಾಡೋಣ. ಹೆಚ್ಚಾಯಿತು. ಈಗ ಚೂರು ಅದು ಬಿಸಿ ಆಗಲಿ. ಬಿಸಿ ಆದ ತಕ್ಷಣ ಫಸ್ಟ್ ಬಂದು ಆಯಿಲ್, ಒಂದು 3 ಟೇಬಲ್ ಸ್ಪೂನ್ ಆದರೆ ಆಯಿಲ್ ಸಾಕು, ಯಾಕೆಂದರೆ ಎಲ್ಲ ಫ್ರೈ ಆಗಿರುತ್ತೆ, ಜಸ್ಟ್ ಆನಿಯನ್ ಮಾತ್ರ ಫ್ರೈ ಮಾಡೋದಲ್ವಾ. ಸೊ ಹಂಗಾಗಿ ಅಷ್ಟೇ ಸಾಕು. ಸೊ ಇದಾದಮೇಲೆ ಸ್ವಲ್ಪ ಬಿಸಿ ಆದಮೇಲೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕಡಲೆಬೇಳೆ 1 ಟೇಬಲ್ ಸ್ಪೂನ್, ಸ್ವಲ್ಪ ಆನಿಯನ್, ಇದಕ್ಕೆ ಚಿಲ್ಲಿ. ಈಗ ಆನಿಯನ್ ಚಿಲ್ಲಿ ಎಲ್ಲ ಹಾಕಾಯಿತು. ಇದು ಬ್ರೌನಿಶ್ ಬರೋ ತನಕ ಫ್ರೈ ಮಾಡೋಣ. ಇದು ಈಗ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟಿದ್ದೀನಿ. ಸೊ ಈಗ ಬ್ರೌನಿಶ್ ಕಲರ್ ಬಂದ ತಕ್ಷಣ
ಇವಾಗ ಟೊಮೆಟೊ ಹಾಕ್ತೀನಿ. ಟೊಮೆಟೊ ಲೈಟ್ ಫ್ರೈ ಆಗಲಿ. ಇದ್ರ ಜೊತೆ ಇವಾಗ 1 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಯಾಕೆ ಅಂದರೆ ಬೇಗ ಇದು ಫ್ರೈ ಆಗಲಿ ಅಂತ. ಆನಿಯನ್ ಟೊಮೆಟೊ ಎಲ್ಲ ಬೇಗ ಫ್ರೈ ಆಗುತ್ತೆ, ಹಂಗಾಗಿ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದೇ ಥರ ಒಂದು 2 ನಿಮಿಷ ಇದು ನೀಟಾಗಿ ಫ್ರೈ ಆಗಲಿ. ಸೊ ಈಗ ಫ್ರೈ ಎಲ್ಲ ಆಗಾಯಿತು. ಈಗ ಬೆಂಡೆಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ. ನೀಟಾಗಿ ಇದೊಂದ್ಸತಿ ಫ್ರೈ ಮಾಡ್ಕೊಂಬೋಣ. ಇದು ಆಲ್ರೆಡಿ ಬೆಂಡೆಕಾಯಿ ಫ್ರೈ ಆಗಿರುತ್ತಲ್ವಾ, ಲಾಂಗ್ ಟೈಮ್ ಮಾಡೋ ನೆಸೆಸಿಟಿ ಇಲ್ಲ. ಸೊ ಇದಿಷ್ಟು ನೀಟಾಗಿ ಫ್ರೈ ಆಯಿತು. ಇದನ್ನು ಒಂದೇ 2 ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಸೊ ಈಗ ಇದನ್ನು ಒಂದು 2 ಮಿನಿಟ್ಸು ಲೈಟಾಗಿ ಇದು ಸಣ್ಣ ಫ್ಲೇಮ್ನಲ್ಲಿ ಇದು ಫ್ರೈ ಮಾಡೋದು ಅಷ್ಟೇ, ಇದೇನು ಹಾಕಲ್ಲ ಇನ್ನು. ಸೊ ಇದು ಬಿಟ್ಟು ಬೇರೆ ಥರ ಎಲ್ಲ ಮಾಡ್ತೀನಿ, ಬೆಂಡೆಕಾಯಿ ಪಲ್ಯ ಗ್ರೇವಿ ಆ ಥರ ಎಲ್ಲ. ಬಟ್ ಇದು ಜಾಸ್ತಿ ಕ್ವಾಂಟಿಟಿ ತಿನ್ಬೋದು ಈ ಡ್ರೈ ಫ್ರೈ ಮಾಡಿದ್ರೆ. ಸೊ ಹಂಗಾಗಿ ನಾನು ಇದನ್ನು ಆಲ್ಮೋಸ್ಟ್ ನಾನು ಜಾಸ್ತಿ ಮಾಡೋದು ಇದೆ. ಯಾಕೆ ಅಂದರೆ ಮೇಯ್ನ್ ನನಗೆ ಟೇಸ್ಟ್ ಚೆನ್ನಾಗಿರುತ್ತೆ, ಜೊತೆಗೆ ಹೆಲ್ತಿಯಾಗೂ ಇರ್ಬೋದು, ಜಾಸ್ತಿ ಕ್ವಾಂಟಿಟಿ ತಿನ್ಬೋದು ಅಂತ ನಾನು ಈ ಥರ ಮಾಡ್ತೀನಿ. ಗ್ರೇವಿ ಎಲ್ಲ ಮಾಡಿದ್ರೆ ಜಾಸ್ತಿ ಕ್ವಾಂಟಿಟಿ ತಿನ್ನೋಕ್ಕಾಗಲ್ಲ. ಸೊ ಹಂಗಾಗಿ ನಾನು ಈ ಥರ ತೋರಿಸ್ತೀನಿ. ನೆಕ್ಸ್ಟ್ ಇನ್ಯಾವ್ದಾದ್ರು ವ್ಲಾಗ್ ಮಾಡಿದಾಗ ನೆಕ್ಸ್ಟ್ ವ್ಲಾಗ್ನಲ್ಲಿ ನಾನು ಗ್ರೇವಿ ಯಾವ ಥರ ಮಾಡ್ತೀನಿ ಬೆಂಡೆಕಾಯಿನ ಯೂಸ್ ಮಾಡಿ ಅಂತ ನೆಕ್ಸ್ಟ್ ವ್ಲಾಗ್ನಲ್ಲಿ ತೋರಿಸ್ತೀನಿ. ಸೊ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇದಕ್ಕೆ ನಾನು ಏನೂ ಹಾಕಲ್ಲ, ಇಷ್ಟೇ ಫ್ರೈ. ಈ ಥರ ಆಗಿದೆ ಬೆಂಡೆಕಾಯಿ ಪಲ್ಯ. ಸೊ ಇದ್ರ ಜೊತೆ ಚಪಾತಿ ಇಲ್ಲ ರೊಟ್ಟಿ ಇದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸರ್ವ್ ಮಾಡ್ಬಿಡ್ತೀನಿ, ಬನ್ನಿ. ಟಡಡನ್! ಇದಿಷ್ಟು ಇವತ್ತಿನ ನನ್ನ ಡಿನ್ನರ್ ಆಗಿತ್ತು. ಕುಕುಂಬರ್, ಆನಿಯನ್, ಚಪಾತಿ, ಸ್ವಲ್ಪ ಚಟ್ನಿ ಪುಡಿ, ಕರ್ಡ್, ನೆಕ್ಸ್ಟು ಬೆಂಡೆಕಾಯಿ ಪಲ್ಯ. ನಾನು ಮಾಡಿರೋ ಬೆಂಡೆಕಾಯಿ ಪಲ್ಯ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, share and subscribe to my YouTube channel Prati's Vlog. See you on the next vlog. Thanks for watching. Bye bye.